ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಫ್ಯಾಟ್ ಕರಗಿಸೋದಕ್ಕೆ ಹೊಟ್ಟೆ ಭಾಗದಲ್ಲಿರೋ ಎಕ್ಸ್ಟ್ರಾ ಫ್ಯಾಟು ಮತ್ತು ಕಾಲುಗಳಲ್ಲಿರೋ ತೈಸಲ್ಲಿರೋದೆಲ್ಲ ಸ್ಟ್ರೆಚ್ ಮಾಡಿ ಕರಗಿಸ್ಬೇಕು. ಅದನ್ನು ವಿಡಿಯೋದಲ್ಲಿ ಕೇಳಿದರೆ ಎಷ್ಟೊಂದು ಜನ ಕಮೆಂಟ್ಸ್ ಹಾಕಿದರೆ ಸುಮಾರು ಇದೆ ವಿಡಿಯೋಸು ಹೊಟ್ಟೆ ಕರಗಿಸೋದಕ್ಕೆ. ಇವಾಗ ಲೆಗ್ ರೈಸ್ ರೊಟೇಟ್ ಮಾಡಿ ಮಾಡ್ತಾರೆ. ಶುರು ಮಾಡಿ ರೈಟ್ ಲೆಗ್ ಮೇಲಕ್ಕೆ ತೊಗೊಳ್ಳಿ, ಕ್ಲಾಕ್ ವೈಸ್ ಮಾಡಿ, ರಿಲ್ಯಾಕ್ಸಾಗಿ ಸ್ಟ್ರೆಚ್ ಮಾಡ್ಕೊಂಡು ಮಾಡಿ, ರಿವರ್ಸ್ ಮಾಡಿ. ಇವಾಗೇನು ಮಿಸ್ಟೇಕ್ ಆಗ್ತಿದೆ ವಿತೌಟ್ ಸಪೋರ್ಟಲ್ಲಿ ಅಂತ ನೋಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟ್ ಲೆಗ್ ಮೇಲಕ್ಕೆ ತೊಗೊಳ್ಳಿ, ಕ್ಲಾಕ್ ವೈಸ್ ಮಾಡಿ, ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ಈಗ ಕಾಲುಗಳು ಸ್ವಲ್ಪ ಮಡಿಸ್ತಿದೆಯಲ್ಲ, ಈಗ ವಿತ್ ಸಪೋರ್ಟಲ್ಲಿ ಮಾಡ್ತಾರೆ. ಶುರು ಮಾಡಿ. ಇವಾಗಲೇ ಈಗ ರೋಪ್ ಹಾಕ್ಕೊಂಡು ಮಾಡ್ತಿದ್ದಾರೆ, ಬೆಲ್ಟಲ್ಲಿ ಮಾಡಿ, ಮನೇಲಿ ಮಾಡ್ತಿರೋರು ದುಪ್ಪಟ್ಟ ಉಪಯೋಗಿಸಿ ಮಾಡ್ಬೋದು. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಇರೋದು ಉಪಯೋಗಿಸಿ ಮಾಡಿ. ಆದರೆ ಕರೆಕ್ಟಾಗಿ ಸ್ಟ್ರೆಚಿಂಗ್ ಬರಬೇಕು. ವಿತ್ ಸಪೋರ್ಟಲ್ಲಿ ಮಾಡೋಗಿ ನೋಡಿ, ಕೆಳಗಡೆ ಕಾಲು ನೇರಾಗುತ್ತೆ, ಮೇಲಿನ ಕಾಲು ನೇರಾಗುತ್ತೆ. ಟೋಸ್ ನಿಮ್ಮ ಕಡೆಗೆ, ಪಾದದ ಬೆಳೆ ನಿಮ್ಮ ಕಡೆಗೆ ತೊಗೊಂಡು ಮಾಡಬೇಕೆಲ್ಲರೂ. ರಿವರ್ಸ್ ಮಾಡಿ, ಚೇಂಜ್ ಮಾಡ್ಕೊಳ್ಳಿ. ಮನೇಲಿ ಮಾಡೋರು ಕರೆಕ್ಟಾಗಿ ಸ್ಟ್ರೆಚ್ ಮಾಡ್ಕೊಂಡು ಮಾಡಿ. ಸೊಂಟದಲ್ಲಿರೋದು ಎಕ್ಸ್ಟ್ರಾ ಫ್ಯಾಟು, ಬಟಕ್ಸಲ್ಲಿರೋದು ಶುರು ಮಾಡಿ. ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ಮತ್ತು ಕಾಲುಗಳು ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಮಸಲ್ಸ್ ಚೆನ್ನಾಗಿ ಟೋನ್ ಅಪ್ ಆಗುತ್ತೆ. ಮಂಡಿ ನೋವು ಹೋಗುತ್ತೆ. ಒಂದು ಆಸನದಲ್ಲಿ 10 ಬೆನಿಫಿಟ್ಸ್ ಇದೆ. ಮಂಡಿ ನೋವು ಕಡಿಮೆ ಆಗುತ್ತೆ. ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ಲ ಮಂಡಿ ಹಿಂಭಾಗದಲ್ಲಿ ಶೇಖರಣೆ ಇರುತ್ತೆ, ಅದರಿಂದನೂ ಮಂಡಿ ನೋವು ಬರುತ್ತೆ. ವಿತ್ ಸಪೋರ್ಟಲ್ಲಿ ಮಾಡೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ. ಸೊಂಟ ನೋವು ಕಡಿಮೆ ಆಗುತ್ತೆ. L4 L5 ಸಮಸ್ಯೆ ಇರುತ್ತಲ್ಲ, ಇದೆಲ್ಲ ಮಾಡ್ಕೋಬೋದು. ನಿಧಾನಕ್ಕೆ ಮಾಡಬೇಕು. ನಾನು ಏನು ಹೇಳ್ತೀನಿ ಅದೇ ಗೈಡೆನ್ಸಲ್ಲಿ ಮಾಡ್ತಾ ಹೋದರೆ ಸಮಸ್ಯೆಗಳು ಕಡಿಮೆ ಆಗುತ್ತೆ. ವಿತ್ ಸಪೋರ್ಟಿಂದ ಮಾಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಎರಡೂ ಪಾದಕ್ಕೆ ಹಾಕ್ಕೊಂಡು ನಿಮ್ಗೆ ಎಷ್ಟಾತಷ್ಟೇ ಸರ್ಕಲ್ ಮಾಡಿ ಶುರು ಮಾಡಿ. ನಿಧಾನಕ್ಕೆ ಯಾರಿಗಾಗುತ್ತೋ ಅವ್ರು ಮಾಡಿ. ಮನೇಲಿ ಮಾಡ್ತಿರೋರು ಕಷ್ಟ ಆದರೆ ಒಂದೊಂದೇ ಕಾಲು ಮಾಡ್ಕೊಳ್ಳಿ. ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ಇದು ಸಹ ಹೆಲ್ಪ್ ಆಗುತ್ತೆ ಹಿಪ್ ಮಸಲ್ಸ್ಗೆ. ಪೇಯ್ನ್ ಇರುತ್ತಲ್ಲ, ಲೋ ಬ್ಯಾಕ್ ಪೇಯ್ನು ಕಡಿಮೆ ಆಗುತ್ತೆ. ಕಷ್ಟ ಆಗೋರು ಒಂದೊಂದೇ ಕಾಲು ಮಾಡ್ಕೊಳ್ಳಿ. ರಿವರ್ಸ್ ಮಾಡಿ. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ವಿಡಿಯೋಸ್ ಎಲ್ಲ ಥರದ ವಿಡಿಯೋಗಳು ಇದೆ. ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೀರಾ, ಆದರೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲ ಥರ ಸಮಸ್ಯೆಗಳಿಗೂ ವಿಡಿಯೋಸ್ ಹಾಕಿದ್ದೀನಿ, ಉಪಯೋಗಿಸ್ಕೊಳ್ಳಿ. ಆರೋಗ್ಯವಾಗಿರಿ. ನಮಸ್ತೆ. ರಿಲ್ಯಾಕ್ಸ್ ಮಾಡಿ.